ನಾನಿವತ್ತು ಮಾತಾಡಕೊಟ್ಟಿರೋದು ಇಂಡಿಯಾಸ್ ಹೇ 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 ಫಸ್ಟ್ 150cc ಹೈಪರ್ ಸ್ಪೋರ್ಟ್ಸ್ ಸ್ಕೂಟರ್ ಬಗ್ಗೆ. ನಾನು ಟ್ಯಾಗ್ ಲೈನ್ ಹೇಳಿದ್ಕೂಳೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಮಾತಾಡಕೊಟ್ಟಿರೋದು ಯಾವ ಸ್ಕೂಟರ್ ಬಗ್ಗೆ ಅಂತ. ಯಾವ್ದಪ್ಪ ಅನ್ನೋದಾದ್ರೆ ಟಿ ವಿ ಎಸ್ ಎಂಟಾರ್ಕ್ 150. ಸೊ ರೀಸೆಂಟ್ ಆಗಿ ಲಾಂಚ್ ಆಗಿರೋ ಒಂದು 3 ಮಂತ್ಸ್ ಆಗಿರ್ಬೋದಾ, 3 ಮಂತ್ಸ್ ಆಗಿದೆ ಲಾಂಚ್ ಆಗಿ. ಸೊ ಅದ್ರ ಬಗ್ಗೆನೇ ನಾನೀಗ ಮಾತಾಡಕ್ ಹೊರಟಿರೋದು. ಸೊ ಫಸ್ಟೇದಾಗಿ ಗಾಡಿ ಹೆಸರು ಟಿ ವಿ ಎಸ್ ಎಂಟಾರ್ಕ್ 150 ಅಂತ. ಗಾಡಿ ಹೆಸರೇ ಟಿ ವಿ ಎಸ್ ಎಂಟಾರ್ಕ್ 150. ಗೊತ್ತಿರುತ್ತೆ ನಿಮ್ಗೆ, ಪ್ರೀವಿಯಸ್ ಜನರೇಷನ್ ಟಿ ವಿ ಎಸ್ 125 ಇತ್ತಲ್ಲ, ಅದ್ರದ್ದೇ ನೆಕ್ಸ್ಟ್ ಅಪ್ಗ್ರೇಡ್ ಮಾಡಲ್ ಅಂತ ಮಾಡಲ್ ಇದು. ಸಖತ್ತಾಗಿದೆ ಮಾತ್ರ. ಲುಕ್ಸ್ ಎಲ್ಲ ಆಗಲಿ, ಲುಕ್ ವೈಸು ಸಖತ್ ರಗಡಾಗಿದೆ. ಸಖತ್ ದೇಕೆಡ್ ಹ್ಯಾಂಡಲ್ ಬಾರು, ಒಂದು ಬೈಕ್ನ ಆಲ್ಮೋಸ್ಟ್ ಒಂದು ಬೈಕ್ ಅನ್ಕೊಂಬಿಡಿ. ಬೈಕ್ಗೆ ಇರೋದು ಎಲ್ಲ ಫೀಚರ್ಸು ಈ ಸ್ಕೂಟರಲ್ಲೇ ಇದೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುವ. ಫಸ್ಟ್ದಾಗಿ ಇದರಲ್ಲಿ 2 ಮಾಡಲ್ಸ್ ಬರ್ತವೆ, ಒಂದು ಸ್ಟ್ಯಾಂಡರ್ಡ್ ಮತ್ತೆ ಇನ್ನೊಂದು ಟಿ ಎಫ್ ಟಿ ಅಂತ. ಟಿ ಎಫ್ ಟಿ ಅಂತಂದ್ರೆ ಥಿನ್ ಫಿಲ್ಮ್ ಟ್ರಾನ್ಸಾಕ್ಷನ್ ಅಂತ. ಒಂದು ಬೇಸ್ ವೇರಿಯಂಟ್, ಇದು ಟಾಪ್ ವೇರಿಯಂಟು. ಪ್ರೈಸಿಂಗ್ ವಿಷಯಕ್ಕೆ ಹೋದ್ರೆ ಬೇಸ್ ವೇರಿಯಂಟು ಎಕ್ಸ್ಶೋರೂಮ್ ಪ್ರೈಸು 1,09,400 ರೂಪಾಯಿ. ಅದೇ ಆನ್ ರೋಡ್ ಪ್ರೈಸು 1,42,000 ರೂಪಾಯಿ ಆಗುತ್ತೆ ಆನ್ ರೋಡ್ ಪ್ರೈಸು. ಮತ್ತೆ ಟಿ ಎಫ್ ಟಿ ಟಾಪ್ ವೇರಿಯಂಟ್ 1,18,400 ರೂಪಾಯಿ ಎಕ್ಸ್ಶೋರೂಮ್ ಪ್ರೈಸ್. ಮತ್ತೆ ಆನ್ ರೋಡ್ ಪ್ರೈಸ್ 1,53,000 ರೂಪಾಯಿ ಆಗುತ್ತೆ. ಅದಕ್ಕೂ ಇದಕ್ಕೂ ಒಂದು 10,000 ರೂಪಾಯಿ ಡಿಫ್ರೆನ್ಸ್ ಇದೆ. ಮತ್ತೆ ಮುಂದಕ್ಕೆ ಕಲರ್ ವಿಷಯ ಎಲ್ಲ ಹೇಳ್ತಾ ಹೋಗುವ. ಕಲರ್ 4 ಕಲರ್ ಆಪ್ಷನಲ್ ಬರುತ್ತೆ. ಸ್ಟ್ಯಾಂಡರ್ಡ್ ಅಲ್ಲಿ 3, ಟಿ ಎಫ್ ಟಿ ಅಲ್ಲಿ 3. ಸ್ಟ್ಯಾಂಡರ್ಡ್ ಅಲ್ಲಿ ಟರ್ಬೋ ಬ್ಲೂ, ಮತ್ತೆ ಸ್ಟಿಲ್ಚ್ ಸಿಲ್ವರ್, ಮತ್ತೆ ರೇಸಿಂಗ್ ರೆಡ್. ಸಖತ್ತಾಗಿದೆ ರೇಸಿಂಗ್ ರೆಡ್. ನಮ್ಮ ಹಳೆ ಎಂಟಾರ್ಕ್ 125 ಇದೆಯಲ್ಲ ಅದ್ರದೇ ಸಖತ್, ಅದನ್ನೇ ಲೆಗಸಿ ಚೆನ್ನಾಗಿದೆ. ನೆಕ್ಸ್ಟ್ ಟಿ ಎಫ್ ಟಿ ಅಲ್ಲಿ ಟರ್ಬೋ ಬ್ಲೂ ಅದು ಕಂಟಿನ್ಯೂ ಆಗಿದೆ. ಮತ್ತೆ ನೈಟ್ರೋ ಗ್ರೀನ್ ಅಂತೆ, ಇದು ಸಖತ್ ಗುರು ನೈಟ್ರೋ ಗ್ರೀನ್. ಮತ್ತೆ ರೇಸಿಂಗ್ ರೆಡ್ ಇದು ಚೆನ್ನಾಗಿದೆ. ಇದೆ ರೇಸಿಂಗ್ ರೆಡ್ ನನಗೆ ಸಖತ್ ಇಷ್ಟ ಆಗಿದೆ. ರೇಸಿಂಗ್ ರೆಡ್, ಐ ಆಮ್ ರೆಡ್ ಲವರ್ ಅದಕ್ಕೆ. ನೆಕ್ಸ್ಟ್ ಇಂಜಿನ್ ವಿಷಯಕ್ಕೆ ಅಂತ ಬಂದ್ರೆ 149.7cc ಸಿಂಗಲ್ ಸಿಲಿಂಡರ್ ಏರ್ ಅಂಡ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಗುರು ಇದು. ಫಸ್ಟ್ ಇನ್ ಸೆಗ್ಮೆಂಟ್ ಅಂತ ಅಂದ್ಕೊಳ್ಳಿ. ಯಾವ ಸ್ಕೂಟ್ರಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಯಾವ ಸ್ಕೂಟ್ರಲ್ಲೇ ಲಿಕ್ವಿಡ್ ಕೂಲ್ಡ್ ಬಂದಿಲ್ಲ, ಇದರಲ್ಲಿ ಇದೆ ಏರ್ ಅಂಡ್ ಲಿಕ್ವಿಡ್ ಕೂಲ್ಡ್ ಎರಡರಿಂದನೂ ಕೂಲ್ ಆಗುತ್ತಂತೆ. ಮತ್ತೆ 13.2 PS ಪವರ್ ಅಟ್ 7,000 RPM, 14.2 Nm ಟಾರ್ಕ್, 5,500 RPM. ಐ ಕಾಂಟ್ ಬಿಲೀವ್ ದಿಸ್ ಗಾಯ್ಸ್. ಎಷ್ಟೋ ದೊಡ್ಡ ಗಾಡಿಗಳಲ್ಲಿ ಸಿಗುತ್ತೆ ಇದು, ಚಿಕ್ಕ ಸ್ಕೂಟ್ರಲ್ಲಿ ಸಿಗ್ತಾ ಇದೆ. ಆಲ್ಮೋಸ್ಟ್ ದೊಡ್ಡ ಬೈಕ್ ಗುರು. ಆಲ್ಮೋಸ್ಟ್ 8-9 PS ಪವರ್ ಕೊಡತಿ ದೊಡ್ಡ ಮಾತು. ಒಂದು 10 Nm ಟಾರ್ಕು, ಇದರಲ್ಲಿ 14 Nm ಟಾರ್ಕ್, 13 PS ಪವರು. ಸಖತ್ತಿದೆ ಮಾತ್ರ. ಇಷ್ಟೊಂದಿದೆ ಅಂದಮೇಲೆ ಒಂದು ಏನಾದ್ರು ಇರಲೇಬೇಕಲ್ವಾ. ಬೆಸ್ಟ್ ಇನ್ ಸೆಗ್ಮೆಂಟ್ 0 to 60 ಇನ್ ಜಸ್ಟ್ 6.3 ಸೆಕೆಂಡ್ ಅಂತೆ. ಐ ಕಾಂಟ್ ಬಿಲೀವ್ ದಿಸ್. 0 to 60 ಬರೀ 6.3 ಸೆಕೆಂಡ್ ಅಲ್ಲ, ಹುಡುಗಾಟದ ಮಾತೆ ಅಲ್ಲ ಇದು. ಮತ್ತೆ ಇದರಲ್ಲಿ ISS ಎನಬಲ್ ಸ್ಮೂತ್ ಸ್ಮಾರ್ಟ್ ಸ್ಟಾರ್ಟ್ ಅಂಡ್ ಆಫ್ ಟೆಕ್ನಾಲಜಿ ಕೂಡ ಇದೆ ಅಂತೆ. ಸೊ ಇದು ನಿಮಗೆ ಕಂಪ್ಲೀಟ್ ಅರ್ಥ ಮಾಡಿಸ್ಬೇಕು ಅನ್ನೋದಾದ್ರೆ, ಇದು ನಮ್ಮ ಸ್ಪ್ಲೆಂಡರ್ ಅಲ್ಲೆಲ್ಲ ಬರುತ್ತೆ, i3S ಟೆಕ್ನಾಲಜಿ ಅಂತ ಬರುತ್ತೆ ನೋಡಿದ್ರ, ಆ ತರ ವರ್ಕ್ ಆಗುತ್ತೆ ಇದು. ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡಾಗ ಫ್ಯೂಲ್ ಎಫಿಷಿಯನ್ಸಿ ಜಾಸ್ತಿ ಮಾಡೋದಕ್ಕೋಸ್ಕರ ಇದನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಗಾಡಿಲಿ ಫ್ಯೂಲ್ ಎಫಿಷಿಯನ್ಸಿ ಸ್ವಲ್ಪ ಕಡಿಮೆ ನಾನು ಕೊಡಲ್ಲ. ಓಕೆ, ನೆಕ್ಸ್ಟ್ ಸ್ಪೀಡೋಮೀಟರ್ ಅಂದ್ರೆ ಕನ್ಸೋಲಿಗೆ ಅಂತ ಬಂದ್ರೆ ನಾವು ಫುಲ್ಲಿ ಡಿಜಿಟಲ್ TFT ಕನ್ಸೋಲ್, ಟರ್ನ್ ಬೈ ಟರ್ನ್ ನಾವಿಗೇಷನ್ ಅಂಡ್ ಅಲೆಕ್ಸಾ ಸಪೋರ್ಟ್ ಕೂಡ ಇದೆ ಅಂತ ಇದರಲ್ಲಿ. ಅಯ್ಯೋ ದೇವ್ರೆ, ಅಲೆಕ್ಸಾ ಸಪೋರ್ಟ್ ಎಲ್ಲ ಬೇಕಾ ಇದಕ್ಕೆ? ಅಯ್ಯೋ, ಫಸ್ಟ್ ಇನ್ ಸೆಗ್ಮೆಂಟ್ ಗುರು. ಅಲೆಕ್ಸಾ ಸಪೋರ್ಟ್ ಯಾವ ಗಾಡಿಲಿತ್ತು ಗುರು, ಯಾವ ಬೈಕಲ್ಲಿತ್ತು? ನನಗೆ ಗೊತ್ತಿರೋ ಪ್ರಕಾರ ಯಾವ್ದ್ರಲ್ಲಿ ಇರಲಿಲ್ಲ, ಇದ್ರಲ್ಲಿ ಕೂಡ ಇದೆಯಂತೆ. ಸೊ ನೆಕ್ಸ್ಟ್ ಸ್ಮಾರ್ಟ್ ವಾಚು, ಮ್ಯೂಸಿಕ್ ಕಂಟ್ರೋಲು, ಲಾಸ್ಟ್ ಪಾರ್ಕ್ ಲೊಕೇಶನ್ನು, ವೆಹಿಕಲ್ ಲೈವ್ ಟ್ರ್ಯಾಕು, ಸರ್ವಿಸ್ ಅಪ್ಡೇಟು, ಹೈ ಸ್ಪೀಡ್ ಅಲರ್ಟು, ಕ್ರ್ಯಾಶ್ ಅಲರ್ಟು, ಅಕ್ಸೆಪ್ಟ್ ಅಂಡ್ ರಿಜೆಕ್ಟ್ ಕಾಲು. ಅಯ್ಯೋ ಇಷ್ಟೊಂದ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸ್ಮಾರ್ಟ್ ವಾಚ್ ಅಂತಂದ್ರೆ ನೀವು ಲಾಸ್ಟ್ ರೈಡ್ ಎಲ್ಲಿಗೆ ಹೋಗಿದ್ರಿ, ಎಷ್ಟು ಕಿಲೋಮೀಟರ್ ರೈಡ್ ಮಾಡಿದ್ರಿ, ಮತ್ತೆ ಎಷ್ಟು ಟೈಮ್ ತಗೊಂಡ್ರಿ ರೈಡ್ ಮಾಡೋದಕ್ಕೆ, ಎಷ್ಟೊತ್ತು ಗಾಡಿ ಹಾನಲ್ಲಿ ಇತ್ತು, ಇದು ಸ್ಮಾರ್ಟ್ ವಾಚ್ ಅಂತಂದ್ರೆ. ಇದೆಲ್ಲದು ಕೂಡ ಅದರಲ್ಲೇ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಮ್ಯೂಸಿಕ್ ಕಂಟ್ರೋಲ್, ನಿಮ್ಗೆ ಇನ್ನೇನು ಗೊತ್ತು, ಆಫ್ ಅಂಡ್ ಆನ್ ಮ್ಯೂಸಿಕ್ ನೀವು ಅಲ್ಲೇ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ಮ್ಯೂಸಿಕ್ ಆನ್ ಅಂಡ್ ಆಫ್ ಮಾಡ್ಕೋಬಹುದು. ಮತ್ತೆ ಲಾಸ್ಟ್ ಪಾರ್ಕ್ ಲೊಕೇಶನ್ ಇದು ಸಖತ್ತಾಗಿದೆ ಗುರು. ಎಲ್ಲಿ ಪಾರ್ಕ್ ಮಾಡಿ ದೊಡ್ಡ
ಎಲ್ಲೋ ನಾವು ಹೋಗಿರ್ತೀವಿ KRS ಹೋದ್ವಿ ಅಂತ ಅಂದ್ಕೊಳ್ಳಿ, ಅಲ್ಲೆಲ್ಲ ನಿಲ್ಸ್ಬಿಟ್ಟು ಹುಡುಕಕ್ ಹೋದ್ರೆ ಸಿಗದೇ ಇಲ್ಲ ಅನ್ಕೊಂಬಿಡಿ. ಓಕೆನಾ? ಅಲ್ಲೆಲ್ಲ ಸಖತ್ ಯೂಸ್ ಆಗುತ್ತೆ. ಮತ್ತೆ ವೆಹಿಕಲ್ ಲೈವ್ ಟ್ರ್ಯಾಕ್ ಇದೊಂದು ಒಳ್ಳೆ ವಿಷಯ. ಸರ್ವಿಸ್ ಅಪ್ಡೇಟು ಎಷ್ಟು ಕಿಲೋಮೀಟರ್ ಸರ್ವಿಸ್ ಮಾಡ್ಬೇಕು ಅಂತ ಅದರಲ್ಲಿ ತೋರಿಸ್ತಾ ಹೋಗುತ್ತೆ. ಈಗ 2000 ಕಿಲೋಮೀಟರ್ ನಮಗೆ ಗೊತ್ತಾಗಲ್ಲ, ಎಷ್ಟು ಬೇಗ ಸರ್ವಿಸ್ ಮಾಡಿಸ್ಬೇಕು ಅಂತ ಗೊತ್ತಾಗಲ್ವಲ್ಲ, ಅದು ಅಪ್ಡೇಟ್ ಆಗುತ್ತೆ, ಅದು ತೋರಿಸುತ್ತೆ. ಮತ್ತೆ ಹೈ ಸ್ಪೀಡ್ ಅಲರ್ಟು ನೀವು ಒಂದು 80-90 ಹೋದ್ರಿ ಅನ್ನೋದು ಸ್ವಲ್ಪ ಅಲರ್ಟ್ ಕೊಡುತ್ತೆ. ಮತ್ತೆ ಕ್ರ್ಯಾಶ್ ಅಲರ್ಟು ಇದೊಂದು ಸಖತ್ ಫೀಚರ್ ಗುರು. ಕ್ರ್ಯಾಶ್ ಅಲರ್ಟು ಸಖತ್ತಾಗಿದೆ, ಇದು ಫೀಚರ್ಸ್ ಸಖತ್. ಇದೊಂದು ಓಕೆ. ಮತ್ತೆ ಅಕ್ಸೆಪ್ಟ್ ಅಂಡ್ ರಿಜೆಕ್ಟ್ ಕಾಲು, ನೀವು ಅಲ್ಲೇ ಬಟನಲ್ಲಿ ಕಾಲು ಎತ್ತಬೇಕಂದ್ರೆ ಎತ್ತಿ ಇದು ಮಾಡ್ಬೋದು. ಓಕೆ, ಅದೊಂದು ವಿಷಯ. ಮತ್ತೆ ಇಷ್ಟೆಲ್ಲ ಇದೆಯಲ್ಲ, ಇನ್ನು ಟಾಪ್ ಸ್ಪೀಡ್ ಎಷ್ಟಾಗುತ್ತೆ ಗುರು ಇದು ಅಮ್ಮಮ್ಮ ಅಂದ್ರೆ ಸ್ಕೂಟರ್ ಅಲ್ವಾ ಅಂತ ಕೇಳ್ತಿರಲ್ವಾ. ಟಾಪ್ ಸ್ಪೀಡ್ ಬಂದ್ಬಿಟ್ಟು ಸ್ಟ್ರೀಟ್ ಮೋಡಲ್ಲಿ 95 ತನಕ ರೀಚ್ ಆಗುತ್ತಂತೆ ಗುರು. ಇದು 95 ಸ್ಟ್ರೀಟ್ ಮೋಡಲ್ಲಿ. ಇನ್ನ ರೇಸ್ ಮೋಡಿಗೆ ಬಂದ್ರೆ 104ರಿಂದ 106. ಸ್ಟ್ರೀಟ್ ಮೋಡಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಅದು ಎಫಿಷಿಯನ್ಸಿಗೆ ಆ ಥರ ಮಾಡಿದ್ರೆ ಅನ್ಸುತ್ತೆ. ರೇಸ್ ಮೋಡಲ್ಲಿ ಹೋಗುತ್ತೆ, ಚೆನ್ನಾಗಿ ಹೋಗುತ್ತೆ, 104ರಿಂದ 106. ಓಕೆ, ನೆಕ್ಸ್ಟ್ ಅಷ್ಟೊಂದು ಜೋರಾಗಿ ಹೋಗುತ್ತಲ್ವಾ, ನಿಲ್ಸೋದಕ್ಕೆ ಬ್ರೇಕ್ ಬೇಡವಾ? ಬ್ರೇಕ್ ಬನ್ನಿ ಎಷ್ಟಿದೆ ಅಂತ ಹೇಳ್ಕೊಡ್ತೀನಿ. 220mm ಡಿಸ್ಕ್ ಬ್ರೇಕು ಫ್ರಂಟ್ ಅಲ್ಲಿ, 130mm ಡ್ರಮ್ ಬ್ರೇಕು ರೇರ್ ಅಲ್ಲಿ. ರೇರ್ಗೆ ಏನಾದ್ರು ಡಿಸ್ಕ್ ಏನಾದ್ರು ಒಂದು ಅಡ್ಜಸ್ಟ್ ಮಾಡಿ ಕೊಟ್ಟಿದ್ರೆ ಸಾಕಾಗಿರೋದು. ಏನು ಮಾಡೋದು, ಡ್ರಮ್ ಕೊಟ್ಬಿಟ್ಟಿದ್ರೆ. ಫಸ್ಟ್ ಇನ್ ಸೆಗ್ಮೆಂಟು ಅಡ್ಜಸ್ಟೇಬಲ್ ಲಿವರ್ಸ್ ಕೊಟ್ಟಿದ್ದಾರೆ ಗುರು. ಇದು ಅಬ್ಬಾ 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 ಎಲ್ಲ ತುಂಬಿದಾರೆ ಗುರು, ಇದಕ್ಕೆ ಎಲ್ಲ ತುಂಬಿದ್ದಾರೆ. ಇನ್ನೇನ್ ಬೇಕು ಗುರು? ಅಡ್ಜಸ್ಟೇಬಲ್ ಲಿವರ್, ಟರ್ಮಿಟಲ್ ನ್ಯಾವಿಗೇಷನ್ನು, ಅದು ಇದು ಏನಿಲ್ಲ ಇದರಲ್ಲಿ, ಏನಿಲ್ಲ ಎಲ್ಲ ಇದೆ. ಸಿಂಗಲ್ ಚಾನಲ್ ABS, ಇದೊಂದು ಡುವೆಲ್ ಚಾನಲ್ ಮಾಡಿ ಹಿಂದ್ಗಡೆಗೂ ಡಿಸ್ಕ್ ಕೊಟ್ಟಿದ್ದು ಚೆನ್ನಾಗಿತ್ತು. ಟ್ರಾಕ್ಷನ್ ಕಂಟ್ರೋಲು ಅದೊಂದು ಚೆನ್ನಾಗಿ, ಅದೊಂದು ಉಪಯೋಗ. ಮತ್ತೆ ಸಸ್ಪೆನ್ಷನ್ ವಿಷಯಕ್ಕೆ ಬಂದ್ರೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಮತ್ತೆ ರೇರ್ ಹೈಡ್ರಾಲಿಕ್ ಸ್ಪ್ರಿಂಗ್ ಸಸ್ಪೆನ್ಷನ್. ಇನ್ನೇನು ಸ್ಕೂಟ್ರಲ್ಲಿ ಎಲ್ಲರಲ್ಲೂ ಸ್ಪ್ರಿಂಗ್ ಸಸ್ಪೆನ್ಷನ್ ಬರೋದು. ಓಕೆ, ನೆಕ್ಸ್ಟ್ ರೈಡ್ ಮೂಡ್ಸ್ಗೆ ಅಂತ ಬಂದ್ರೆ ಇದರಲ್ಲಿ 2 ರೈಡ್ ಮೂಡ್ಸ್ ಸಿಗುತ್ತೆ ನಮಗೆ. ಒಂದು ರೇಸು, ಇನ್ನೊಂದು ಸ್ಟ್ರೀಟ್. ಮತ್ತೆ ಸೀಟ್ ಹೈಟ್ ಬಂದ್ಬಿಟ್ಟು 770mm. ಮತ್ತೆ ಇದು ರೇಸಿಂಗ್ ಟ್ಯೂನ್ ಸೀಟ್ ಅಂತ ಗುರು. ಇದು ರೇಸಿಂಗ್ ಟ್ಯೂನ್ ಮಾಡಿದಾರಂತೆ, ರೇಸ್ ತರ ನಾವು ಹಿಡ್ಕೊಂಡು ಹೋಗ್ತಾ ಇದ್ರೆ ರೇಸರ್ ಕಾರ್, ರೇಸರ್ ಅನ್ಕೋಬೇಕು ನಮ್ಮನ್ನ, ಆ ತರ ಫೀಲ್ ಇರುತ್ತಂತೆ, ಏನೋ ಗೊತ್ತಿಲ್ಲ. ಅದೊಂದು ಚೆನ್ನಾಗಿದೆಯಂತೆ. ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ 155mm. ಮತ್ತೆ ಮೈಲೇಜ್ ವಿಷಯಕ್ಕೆ ಬಂದ್ರೆ ಫುಲ್ ಟ್ಯಾಂಕ್ ಕೆಪಾಸಿಟಿ 5.8 ಲೀಟರ್, 5.8 ಲೀಟರ್ಸ್. ಸ್ವಲ್ಪ ಕಡಿಮೆ ಆಯ್ತು. ಸ್ಕೂಟ್ರಲ್ಲಿ, ಹಳೆ ಸ್ಕೂಟ್ರಲ್ಲಿ ಇನ್ನೂ ಕಡಿಮೆ ಕೊಡ್ತಿದ್ರು, 4 ಲೀಟ್ರು, 4.5 ಲೀಟ್ರು ಹಿಂಗಿತ್ತು. ಇದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಸ್ಕೂಟರ್ ಸೆಗ್ಮೆಂಟಿಗೆ ಬಂದ್ರೆ. ಮೈಲೇಜ್ ವಿಷಯಕ್ಕೆ ಬಂದ್ರೆ ಸ್ಟ್ರೀಟ್ ಮೋಡಲ್ಲಿ ಒಂದು 35 to 40 ಸ್ಟ್ರೀಟ್ ಮೋಡಲ್ಲೇ. ರೇಸಿಂಗ್ ಮೋಡಿಗೆ ಅಂತ ಬಂದ್ರೆ 35 ಅಷ್ಟೇ ಗುರು. ಅಯ್ಯೋ, ಸ್ವಲ್ಪ 150cc ಗಾಡಿ ಆಗಿರೋದ್ರಿಂದ ಮೈಲೇಜ್ ಸ್ವಲ್ಪ ಡ್ರಾಪ್ ಆಗೇ ಆಗುತ್ತೆ. ನಾವು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಳಂಗಿಲ್ಲ, ಯಾಕಂದ್ರೆ ಇದು ಲೈಕ್ ಬೈಕ್ ತರ ಹೋಗುತ್ತೆ. ಇದು ಆಲ್ಮೋಸ್ಟ್ 150cc ಬೈಕ್ ಫೀಲಲ್ಲೇ ಇದೆ ಇದು. ಹಂಗಾಗಿ ಮೈಲೇಜ್ ಸ್ವಲ್ಪ ಕಡಿಮೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಕಡಿಮೆ ಆಯ್ತು. 1 ವರ್ಷ 2 ವರ್ಷ ಓಕೆ, ಹೋಗ್ತಾ ಹೋಗ್ತಾ ಇನ್ನೂ ಕಡಿಮೆ ಆದ್ರೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ. ನಾನು ಕೊಡಲ್ಲ. ನಾನು ಆವ್ರೇಜ್ ಒಂದು 35 ಕೊಡುತ್ತೆ ಅಂತಂದ್ರು. ಇನ್ನು ಒಂದು ಫುಲ್ ಟ್ಯಾಂಕು 200ರಿಂದ 205 ಕಿಲೋಮೀಟರ್ ಹೋಗ್ಬೋದು ಅಷ್ಟೇ. 200 ಕಿಲೋಮೀಟರ್ ಹೋಗ್ಬೋದು ಒಂದು ಫುಲ್ ಟ್ಯಾಂಕಲ್ಲಿ. ಮತ್ತೆ ವೆಯ್ಟ್ ಏನು ಅಷ್ಟೊಂದಿಲ್ಲ ಗುರು, 115 kg ಅಷ್ಟೇ, 115 kg, ಅಷ್ಟೊಂದೇನು ವೆಯ್ಟ್ ಅನ್ಸಲ್ಲ. ಮತ್ತೆ ಟೈರ್ ವಿಷಯಕ್ಕೆ ಬಂದ್ರೆ ಫ್ರಂಟ್ 100 ಸೆಕ್ಷನ್ 12 ಇಂಚ್ ಟ್ಯೂಬ್ಲೆಸ್ ಟೈರ್ಸು. ಮತ್ತೆ ರೇರ್ 110 ಸೆಕ್ಷನ್ 12 ಇಂಚ್ ಟ್ಯೂಬ್ಲೆಸ್ ಟೈರು. ಮತ್ತೆ ಲೈಟಿಂಗ್ ಅಂತ ಬಂದ್ರೆ ಫುಲ್ಲಿ LED ಸೆಟಪ್ ಗುರು. ಎಲ್ಲೂ ಹ್ಯಾಲಜನ್ ಇಲ್ಲ, ಫುಲ್ಲಿ LED, ಎಲ್ಲೆಲ್ಲೂ LED. ಹೆಡ್ಲೈಟು ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪು. ನನಗೇನೋ ಇದ್ರದ್ದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ ಗುರು. ಅದು ರೌಂಡ್ ತರ ಕೊಡೋದ್ರ ಬದಲು ಒಂದು ಇಂಟಿಗ್ರೇಟರ್ ಕ್ಲೀನಾಗಿ ಕೊಟ್ಟಿದ್ರೆ ಸಖತ್ತಾಗಿರೋದು. ಅದೇ ಪ್ರೊಜೆಕ್ಟರೇ ಇರಲಿ, ಕ್ಲೀನ್ ಮಾಡ್ಬೇಕಿತ್ತು, ರೌಂಡ್ ಬೇಕಾಗಿರ್ಲಿಲ್ಲ ನನ್ನ ಪ್ರಕಾರ. ನಿಮಗೆ ಏನು ಅನ್ಸುತ್ತೆ ನನಗೆ ಗೊತ್ತಿಲ್ಲ. ಅದೇನಾದ್ರು ಕವರ್ ಆದ್ರೂ ಮಾಡ್ಬೇಕಿತ್ತು, ಒಂದು ಗ್ಲಾಸ್ ಏನಾರು ಹಾಕಿ ಪ್ಲಾಸ್ಟಿಕ್ದು ಕವರ್ ಮಾಡಿದ್ರೆ ಒಂದು ಚೆನ್ನಾಗಿ ಕಾಣೋದು. ನೆಕ್ಸ್ಟ್ LED ಟೈಲ್ ಲೈಟು, ಹಿಂದ್ಗಡೆ ಫುಲ್ LED ಸೆಟಪ್ಪು. ಮತ್ತೆ LED ಇಂಡಿಕೇಟರ್ಸು, ಎಲ್ಲೂ ಹ್ಯಾಲಜನ್ ಇಲ್ಲ ಅಂತ ಹೇಳಿದಲ್ವಾ, LED ಇಂಡಿಕೇಟರ್ಸ್ ಆಲ್ಮೋಸ್ಟ್ ಹ್ಯಾಲಜನ್ ಕೊಟ್ಬಿಡ್ತಿದ್ರು, LED ಕೊಟ್ಟಿದ್ದಾರೆ ಈ ಸತಿ. ಮತ್ತೆ ಹಜಾರ್ಡ್ ಲೈಟ್ ಫೀಚರು ಇದಂತೂ ಎಲ್ಲದರಲ್ಲೂ ಕೂಡ ತಿನ್ಕೊಂಡಿದ್ದಾರೆ. ನಾವೆಲ್ಲ ಹಾಕಿಸ್ಕೊಂತಿದ್ವಿ ಹಜಾರ್ಡ್ ಲೈಟ್ನ, ಈಗೆಲ್ಲ ಅವರೇ ಕೊಡ್ತಾ ಇದ್ದಾರೆ ಹಜಾರ್ಡ್ ಲೈಟು. ಅದೊಂದು ಒಳ್ಳೆ ಫೀಚರು. ಮತ್ತೆ ಡ್ಯುಯಲ್ ಫಂಕ್ಷನಲ್ DRL ಅಂತೆ, ಇದೊಂದು ಏನೋ ಹೊಸ ಫೀಚರ್ ಕೊಟ್ಟಿದ್ದಾರೆ, ಡ್ಯುಯಲ್ ಫಂಕ್ಷನಲ್ DRL. ಮತ್ತೆ ಫಾಲೋ ಮೀ ಹೆಡ್ ಲ್ಯಾಂಪ್, ಇದೇನೋ ಹೊಸ್ದಾಗಿ ಮಾಡಿದಾರೆ ಗುರು. ಫಾಲೋ ಮೀ ಅಂತಂದ್ರೆ ನೀವು ಎಲ್ಲಾರೋ ಒಂದು ಕತ್ಲಲ್ಲಿ ಹೋಗಿ ಬಂದ್ಬಿಟ್ಟು ನಿಲ್ಲಿಸ್ತಿರಲ್ವಾ ಗಾಡಿನ, ಸ್ಟಾಪ್ ಮಾಡಿ ಮನೆಗೆ ಹೋಗ್ತಿರಲ್ವಾ,
ಆ ಟೈಮಲ್ಲಿ ನೀವು ಆ ಗಾಡಿ ಆಫ್ ಮಾಡಿದ್ರು ಕೂಡ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಆನಲ್ಲೇ ಇರುತ್ತಂತೆ ಹೆಡ್ಲೈಟು. ನೀವು ಮನೆಗೆ ಬೆಚ್ಚಗೆ ಹೋಗಿ ಮಲ್ಕೊಳ್ಳಿ ಫಸ್ಟ್, ಆಮೇಲೆ ನಾನು ಆಫ್ ಆಗ್ತೀನಿ ಅಂತ. ಅದು ಒಂದು 2-3 ನಿಮಿಷ ಇರುತ್ತೆ, ನೀವು ಒಳಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಕೀ ತೆಗಿಯೋದಕ್ಕೆ ಅದಕ್ಕೆಲ್ಲ ಸ್ವಲ್ಪ ತೊಂದರೆ ಆಗೋದಲ್ವಾ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಇದೊಂದು ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಹ್ಯಾಂಡಲ್ ಬಾರ್ ವಿಷಯಕ್ಕೆ ಬಂದ್ರೆ, ಫಸ್ಟ್ ಇನ್ ಸೆಗ್ಮೆಂಟ್ ಅಂತೆ ನೇಕೆಡ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ ಇದರಲ್ಲಿ. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದ್ರೆ ಇದು ಸ್ಕೂಟ್ರ್ ಅಲ್ವಾ, ಅಲ್ಲಿ ಏನಾದರೂ ಒಂದು ಮೌಂಟ್ ಮಾಡಿ ಇಂಟಿಗ್ರೇಟ್ ಮಾಡಿ ಏನಾದರೂ ಒಂದು ಕೊಡಬೇಕಿತ್ತು ಅಲ್ಲಿಗೆ. ಅದು ಸ್ಕೂಟ್ರ್ ಥರ ಆಗಲಿಲ್ಲ. ಲೈಕ್ DRLs ಕೊಟ್ಟಿದ್ರೆ ಚೆನ್ನಾಗಿತ್ತು ಅಲ್ಲಿಗೆ. DRLs ಕೆಳಗಡೆ ಕೊಟ್ಟಿದ್ದಾರೆ, ಇದ್ರದ ಏನಂತ್ರ ಇಂಡಿಕೇಟರ್ ಹತ್ರ ಕೊಡೋದ ಅಲ್ಲೇ ಕೊಟ್ಟಿದ್ರೆ ಮುಂದ್ಗಡೆ ಏನೋ ಒಂದು ಪಟ್ಟಿ ಥರ ಹಾಕಿ ಸಕ್ಕತ್ತಾಗಿರೋದು. ಅದು ಏನೋ ಒಂದು ಕಳ್ಕಂದು ನಾವು ಈಗ ಡಿಯೋ ಸ್ಕೂಟ್ರಲ್ಲೆಲ್ಲ ಮುಂಚೆ ಮುಂದ್ಗಡೆ ಮಾಸ್ಕ್ ಬಿಚ್ಚಿಬಿಡೋರು ನೋಡ್ರಿ, ಆ ಥರ ಕಾಣುತ್ತೆ. ಅದು ಏನಪ್ಪ ನನಗಂತೂ ಇಷ್ಟ ಆಗಲಿಲ್ಲ. ನಿಮ್ದೇನೋ ಕಮೆಂಟ್ ತಿಳಿಸಿ, ನಿಮಗೆ ಇಷ್ಟ ಆಯ್ತಾದರೂ ಕಮೆಂಟ್ ತಿಳಿಸಿ. ನನಗೇನೋ ಪರ್ಸನಲ್ ಇಷ್ಟ ಆಗಲಿಲ್ಲ ಅದು. ಮತ್ತು 4-ವೇ ನಾವಿಗೇಷನ್ ಬಟನ್ಸು ಇನ್ನೇ ಸೈಡಲ್ಲಿ ಇದೀವಲ್ವಾ, 4 ಬಟನ್ನು, ಯಾವ ಕಡೆ ಬೇಕಾದ್ರೆ ಆ ಕಡೆ ಎಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ಇದೇ ಸೇಮ್ ಬಟನ್ನು RR 310 ಇದೆ, ಮತ್ತು RTR 310 ಇದೆ, ಮತ್ತು ಈಗ ನಿನ್ನೆ ವಿಡಿಯೋ ಮಾಡಾಕಿದ್ನಲ್ಲ RTX 300 ಇದೇ ಬಟನ್ಸೇ ಇರೋದು. ಸೇಮ್ ಟು ಸೇಮ್ ಗುರು, ಎಲ್ಲೂ ಚೇಂಜಸ್ಸೇ ಇಲ್ಲ. ಓಕೆನಾ, ಶೆಲ್ಫು ಕಿಲ್ ಸ್ವಿಚ್ಚು ಅದು ಸೇಮೇ, ಈ ಕಡೆ ಸೇಮೇ, ಅದು ಬಿಚ್ಚಿ ಇದಕ್ಕೆ ಹಾಕ್ಬಿಟ್ರು. ಮತ್ತೆ ಇವು ಮಿರರ್ಸ್ ಕೂಡ ಅಪಾಚಿ ಗಾಡಿದೆ, ಅಪಾಚಿ 160 ಇದಾವಲ್ಲ, ಸೇಮ್ ಮಿರರ್ನ ಬಿಚ್ಚಿರೋ ಹಾಕಿರೋದಕ್ಕೆ ಎಲ್ಲ. ಅದರಿಂದ ಅದಕ್ಕೆ ಗುರು, ಇದೇನಂದ್ರೆ ದೋಪು ಅಂತಾನೆ ಹೇಳ್ಬೋದು. ಅದರಿಂದ ಇದಕ್ಕೆ ತೆಗೆದು ಹಾಕಿದ್ರೆ ಇದು ಅದಕ್ಕೆ ತೆಗೆದು ಹಾಕಿದ್ದಾರೆ, ಏನೋ ಮಾಡಿ ಹಾಕಿದ್ದಾರೆ ಒಟ್ಟಿಗೆ ಅಷ್ಟೇ. ಮತ್ತೆ ಅಂಡರ್ ಬೂಟು USB ಚಾರ್ಜಿಂಗ್ ಪೋರ್ಟ್ ಅಂತೆ. ನನಗೇನು ಇದೊಂದು ಇಷ್ಟ ಆಗಲಿಲ್ಲ. ಅಂಡರ್ ಬೂಟ್ ಕೊಟ್ಟರೆ ನಾವು ಮೊಬೈಲ್ನ ಅಲ್ಲಿಗೆ ಇಕ್ಕಿ ಚಾರ್ಜಿಂಗ್ ಮಾಡ್ಬೇಕಾ, ಡಿಕ್ಕಿ ಒಳಗೆ ಬಿಸಾಕ್ಬೇಕಾ? ಓಕೆ, ಇಲ್ಲೇ ಎಲ್ಲಾದ್ರು ಕೊಟ್ಟಿದ್ರೆ ಇಲ್ಲಿ ಹ್ಯಾಂಡಲ್ ಬಾರ್ ಹತ್ರ ಒಂದು ಅನುಕೂಲ ಆಗೋದು ಗುರು. ಇಲ್ಲಿ ಕೆಳಗಡೆ ಈಗ ಕೀಕ್ತಿವಲ್ಲ, ಈ ಕಡೆ ಸೈಡಲ್ಲಿ ಗ್ಲೋ ಬಾಕ್ಸ್ ಇದೆ, ಅಲ್ಲಿ ಕೊಟ್ಟಿದ್ರೆ ಚೆನ್ನಾಗಿತ್ತು ನನ್ನ ಅನಿಸಿಕೆ ಪ್ರಕಾರ. ಅಂಡರ್ ಬೂಟ್ ನನಗೇನು ಇಷ್ಟ ಆಗಲಿಲ್ಲ, ಯಾಕಂದರೆ ಈಗ ಮೊಬೈಲ್ನ ನಾವೆಲ್ಲ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ, ಮೊಬೈಲ್ ಕೈಯಾಗಿರಲ್ಲ, ಅಲ್ಲಿ ಚಾರ್ಜ್ ಖಾಲಿ ಆಗ್ಬಿಡುತ್ತೆ, ಅಲ್ಲಿ ಒಳಗಡೆ ಇಕ್ಬೇಕಾ? ಇದೊಂದು ಇಷ್ಟ ಆಗಲಿಲ್ಲ. ಅಲ್ಲೇ ಅಂಡರ್ ಬೂಟಲ್ಲಿ ಮೊಬೈಲ್ ಇಟ್ಬಿಟ್ಟು ನಾವು ಅಲ್ಲೇ ಚಾರ್ಜ್ ಹಾಕೊಂತಿದ್ವಿ, ಅಲ್ಲಿ ಕೊಟ್ಟಿದ್ರೆ ಅದೊಂದು ಅನುಕೂಲ ಇತ್ತು ನನ್ನ ಪ್ರಕಾರ. ಅದೊಂದು ಅಪ್ಡೇಟ್ ಮಾಡಲಿ, ನೆಕ್ಸ್ಟ್ ಜನರೇಷನ್ ಬಂದು ಅದೊಂದು ಅಪ್ಡೇಟ್ ಮಾಡಿದ್ರೆ ಚೆನ್ನಾಗಿ. ಮತ್ತೆ ಇಂಟಿಗ್ರೇಟೆಡ್ ಕಿಲ್ ಸ್ವಿಚ್ ಅಂತೆ. ಇದು ಏನು ಗುರು, ಇದು ಈ ಥರ ಇಲ್ಲಿ ಶೆಲ್ಫ್ ಅಂತೆ, ಫಸ್ಟ್ ಆನು ಈ ಕಡೆಗೆ ಮಾಡಿದ್ರೆ ಶೆಲ್ಫು, ಈ ಕಡೆಗೆ ಮಾಡಿದ್ರೆ ಕಿಲ್ಲು ಆಫು, ಏನೇನೋ ಮಾಡ್ಬಿಟ್ರು. ಅದು ಚೆನ್ನಾಗಿತ್ತು. ಇಲ್ಲಿ ಬೈಕಲ್ಲೆಲ್ಲ ಮೇಲೆ ಇರೋದಲ್ಲ, ಅದು ಸಕ್ಕತ್ತಾಗಿತ್ತು. ಈಗ TVS XL ಎಲ್ಲ ಕೂಡ ಹಂಗೆ, ಇಲ್ಲೇ ಕಿಲ್ಲು, ಇದೇ ಕಿಲ್ಲು, ಹಿಂಗೆ ಸ್ಟಾರ್ಟ್, ಅವನ ಥರ. ನನಗೆ ಅದು ಏನಪ್ಪ, ಇಲ್ಲಿ ಮೇಲ್ ಮಾಡಿದ್ರೆ ಚೆನ್ನಾಗಿತ್ತು. ಓಕೆ, ಇಲ್ಲೂ ಚೆನ್ನಾಗಿದೆ, ಅಂದರೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಬೋರ್ಡ್ ಹೊಡೆಯುತ್ತೆ ಗುರು. ಏನಾದರೂ ಒಂದು ಸ್ವಲ್ಪ ಕೊಡಬೇಕಿತ್ತು. ಅಜಾಡ್ ಲೈಟ್ ಈ ಕಡೆ ಶಿಫ್ಟ್ ಮಾಡಿದ್ರೆ ಸಗದಾಗಿರೋದು ಅನ್ಕೊಂಡಿದ್ದು, ಈ ಕಡೆ ಬೋರ್ಡ್ ಹೊಡೆಯೋದು ಅವಾಗ. ಯಾಕಂದ್ರೆ ಈ ಕಡೆ ಪಾಸಿಂಗ್ ಲೈಟ್ ಇತ್ತಲ್ವಾ, ಪಾಸಿಂಗ್ ಸ್ವಿಚ್ಚು ನಡೆಯೋದು. ಅಜಾಡ್ ಈ ಕಡೆ ಕೊಟ್ಟಿದ್ರೆ ಏನಾದರೂ ಒಂದು ಈ ಕಡೆ ಕೊಡಬೇಕಿತ್ತು ಅಂತ ನನ್ನ ಪ್ರಕಾರ. ಮತ್ತೆ ಆಲಿದ್ ಒಂದು ಲಾಕು ಒಂದೇ ತಕ್ಕೆ, ಕೀ ತಿರ್ಗಿಸಿದ್ರು ಎಲ್ಲ ಅಲ್ಲೇ ಫಿನಿಶ್. ಮಾಡೋದು ಅಲ್ಲೇ, ಆಫ್ ಮಾಡೋದು ಅಲ್ಲೇ, ಮತ್ತೆ ಬೂಟ್ ಓಪನ್ ಮಾಡೋದು ಅಲ್ಲೇ, ಡಿಕ್ಕಿ ಓಪನ್ ಮಾಡೋದು ಅಲ್ಲೇ. ಅಯ್ಯೋ, ಎಲ್ಲ ಅಲ್ಲೇ ಹಿಂಗೆ ಮಾಡ್ತಾನೇ ಇರ್ಬೇಕು. ಅದೊಂದು ಫೀಚರ್ ಚೆನ್ನಾಗಿದೆ. ಈಗ ಸತಿಗೂ ಇಲ್ಲಿ ಬಿಚ್ಚು, ಇಲ್ಲಿದೆ ಹಿಂಗೆ ತೆಗಿ, ತಲೆನೋಗುರು. ಇಲ್ಲ ಹಿಂಗೆ ಚಿಕ್ಕದು ಮಾಡಿದ್ರೆ ಹಿಂಗೆ ಕ್ಯಾಪ್ ಓಪನ್ ಆಗುತ್ತೆ, ಪೆಟ್ರೋಲ್ ಹಾಕ್ತಾರೆ, ಹಂಗೆ ಕ್ಲೋಸ್ ಮಾಡ್ತಾರೆ. ಇಲ್ಲಿ ತೆಗಿ, ಇಲ್ಲಿ ಹಾಕು, ಏನು ಗುರು ಅದು ಹಿಂಸೆ. ಇದೇ ಬೆಸ್ಟ್, ಇದೇ ಚೆನ್ನಾಗಿ. ನಾನು ಇದನ್ನ ಹೋಗ್ತೀನಿ. ಬೂಟಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬೋದು, ಪೆಟ್ರೋಲಿಗೆ ಮಾತ್ರ ಬೆಸ್ಟ್. ನಾನು ಇದನ್ನ ಹೋಗ್ತೀನಿ. ಮತ್ತು ಈ ಬೇಸ್ ಮಾಡಲ್ಗೂ ಟಾಪ್ ಎಂಡ್ಗೂ ಏನಪ್ಪ ವ್ಯತ್ಯಾಸ ಅನ್ನೋದಾದರೆ, ಬೇಸ್ ಮಾಡಲಲ್ಲಿ LCD ಕಲರ್ ಡಿಸ್ಪ್ಲೇ ಅಷ್ಟೇ ಬರೋದು. ಅದೇ ಟಾಪ್ ಮಾಡಲ್ಗೆ ಹೋದ್ರೆ ನೀವು ಫುಲ್ 5 ಇಂಚ್ ಕಲರ್ TFT ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಮತ್ತೆ ಬೇಸ್ ಮಾಡಲಲ್ಲಿ ಬ್ಲೂಟೂತ್, ಕಾಲ್, SMS ಅಲರ್ಟ್ ಅಷ್ಟೇ ಬರೋದು. ಅದೇ ನೀವು ಟಾಪ್ ಎಂಡ್ ಹೋದ್ರಿ ಅಂದರೆ ಸ್ಮಾರ್ಟ್ ಕನೆಕ್ಷನ್ನು, ಅಲೆಕ್ಸಾ ಸಪೋರ್ಟು, ಮತ್ತು ಸ್ಮಾರ್ಟ್ ವಾಚ್ ಎಲ್ಲ ಇದೆ ಅಂತ ಇದರಲ್ಲಿ. ಈ ಸ್ಮಾರ್ಟ್ ವಾಚ್ ನನ್ನ ಪ್ರಕಾರ ಯೂಸ್ ಆಗಲ್ಲ, ಅಲೆಕ್ಸಾನು ಕೂಡ ಯೂಸ್ ಆಗಲ್ಲ. ಸ್ಮಾರ್ಟ್ ಕನೆಕ್ಷನ್ನು ಮೊಬೈಲ್ದು ಆ್ಯಪ್ ಬರುತ್ತಲ್ಲ, ಅದನ್ನ ಕನೆಕ್ಟ್ ಮಾಡ್ಕೊಳೋದಕ್ಕೆ ನನ್ನ ಪ್ರಕಾರ ಯೂಸ್ ಆಗಲ್ಲ. ಇಷ್ಟಕ್ಕೋಸ್ಕರ 10,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ನೋಡಿ, ನಿಮ್ಮ ಒಂದು ಬಜೆಟ್ಟು ನಿಮಗೆಲ್ಲ ಬೇಕು ಅನ್ನೋದಾದ್ರೆ ನೋಡ್ಕೊಳ್ಳಿ. ಮತ್ತು ಬೇಸ್ ಮಾಡಲಲ್ಲಿ ಟರ್ನ್ ಬೈ ಟರ್ನ್ ನಾವಿಗೇಷನ್ ಸಿಗುತ್ತೆ. ಅದೇ ನೀವು ಟಾಪ್ ಎಂಡ್ಗೆ ಹೋದರೆ ಫುಲ್ ಮ್ಯಾಪ್ ವ್ಯೂ ಅಂತೆ ಗುರು, ವಿತ್ ವಾಯ್ಸ್ ಅಸಿಸ್ಟು. ಫುಲ್ಲು ನಿಮ್ಮ ಮೊಬೈಲಲ್ಲಿ ಇದೆ ಅಂದ್ಕೊಂಬಿಡಿ, ಅಷ್ಟು ಹಂಗೆ ಎಲ್ಲ ಕ್ಲಿಯರಿಟಿಗೆ ಹಂಗೆ ತೋರಿಸೋದಂತೆ. ಮತ್ತು ವೆಹಿಕಲ್ ಲೈವ್ ಟ್ರ್ಯಾಕು ಟಾಪ್ ಎಂಡಲ್ಲಿ ಮಾತ್ರ ಸಿಗುತ್ತೆ, ಬೇಸ್ ಮಾಡಲಲ್ಲಿ ಸಿಗಲ್ಲ. ಲೈವ್ ಟ್ರ್ಯಾಕ್ ಇದೆಯಲ್ವಾ, ನೀವು ಎಲ್ಲೆಲ್ಲೂ ಹೋಗ್ತಿರುತ್ತೆ ಎಲ್ಲ ಟ್ರ್ಯಾಕ್ ಮಾಡೋದು, ಅದೊಂದು ಸಿಗುತ್ತೆ. ಆದರೆ ಟಾಪ್ ಎಂಡಲ್ಲಿ ಸಿಗುತ್ತೆ, ಬೇಸ್ ವೇರಿಯಂಟಲ್ಲಿ ಸಿಗಲ್ಲ.
ನನ್ನ ಪ್ರಕಾರ ನೀವು ಈ ಗಾಡಿನ ತಗೊಂಡ್ಬೇಕೋ ಬೇಡವಾ ಅಂತ ಅಂದರೆ ನನ್ನ ಪ್ರಕಾರ 125ಗೆ ಹೋಗಿ ಅಂತ ಅಂತೀನಿ. ಯಾಕಂದ್ರೆ ಅದೇ 90+ ಸ್ಪೀಡ್ ಹೋಗುತ್ತೆ, ಅದೇ 90 ತನಕ ಟಚ್ ಆಗುತ್ತೆ ಆರಾಮಾಗೆ. ಸ್ಪೀಡ್ ವಿಷಯಕ್ಕೆ ಬಂದರೆ ನಾನು 125ಗೆ ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟು ನ್ಯಾವಿಗೇಷನ್ಸು ಅದು ಇದು ಅಂತ ಬಂದರೆ ಅದರಲ್ಲೂ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ ಇವಾಗ ಆಲ್ಮೋಸ್ಟು. ಓಕೆ ಅದೊಂದು ನೀವು ತಲೆಗಿಡ್ಕೊಳ್ಳಿ, ಅದೊಂದು ಇಟ್ಕೊಂಡು ನೀವು ಇದಕ್ಕೆ ಹೋಗ್ಬೋದು. ಮತ್ತು ಮೈಲೇಜ್ ವಿಷಯಕ್ಕೆ ಬಂತಂದರೆ ನಾನು 125ನೇ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಸ್ಕೂಟ್ರಿಗೆಲ್ಲ ಇಷ್ಟು ಕಡಿಮೆ ಆದರೆ ಭಾಳ ಕಷ್ಟ ಆಗುತ್ತೆ ಗುರು. ಯಾಕಂದ್ರೆ ನನಗೆ 125 ಬೆಸ್ಟ್ ಅನ್ಕೊಂತೀನಿ. ನೆಕ್ಸ್ಟು ಪ್ರೈಸಿಂಗ್ ವಿಷಯಕ್ಕೆ ಬಂದರೆ ನಾನು ನಿಮ್ಮ ಒಂದು ಆಲೋಚನೆಗೆ ಬಿಟ್ಟಿದ್ದದು. ಯಾವುದು 125 ಬೆಸ್ಟಾ ಅದು ಬೆಸ್ಟಾ ನೀವು ನೋಡ್ಕೊಳ್ಳಿ ತಗೊಳ್ಳಿ. ನನ್ನ ಪ್ರಕಾರ 125 ಬೆಸ್ಟು. ಲುಕ್ ವೈಸು ಸಖತ್ ಚೇಂಜ್ ಆಗಿದೆ. ಬ್ಯಾಕ್ ಲುಕ್ ಏನೋ ಇಲ್ಲ, ಫ್ರಂಟ್ ಲುಕ್ ಸಖತ್ ಚೇಂಜ್ ಇದೆ. ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ, ನನಗೆ ಅದು ಅಷ್ಟೊಂದು ಬೇಕಾ ಬೇಡವಾ ಅಂತ. ಅಂದರೆ ಎರಡು ಕೂಡ ಸಖತ್ ಗುರು, ಎರಡು ಕೂಡ ಬೇರೆ ಮಾತೇ ಇಲ್ಲ. ಕಂಟಾರ್ಗೆ ನಿಮಗೆ ಬಿಟ್ಟಿದ್ದು. ಮತ್ತು ಈ ಬೇಸ್ ವೇರಿಯಂಟ್ ಬೆಸ್ಟಾ ಟಾಪ್ ವೇರಿಯಂಟ್ ಬೆಸ್ಟಾ ಅಂತಂದರೆ ನಾನು ಪ್ರಿಫರ್ ಮಾಡೋದು ಟಾಪ್ ವೇರಿಯಂಟೇ ತಗೊಳ್ಳಿ. ಒಂದು 10,000 ರೂಪಾಯಿ ಜಾಸ್ತಿ ಆಗುತ್ತೆ, ಎಲ್ಲೋ ಕಳಿತೀರ ಒಂದು 10,000 ರೂಪಾಯಿ. ಯಾಕಂದರೆ ಎಲ್ಲ ಫುಲ್ ವ್ಯಾಪ್ ಮಿರರಿಂಗ್ ಅದು ಇದು ಎಲ್ಲ ಸಖತ್ ತುಂಬಿಸಿದ್ದಾರೆ. ಇದರಲ್ಲಿ ಸ್ವಲ್ಪ ಅಲ್ಲ ಜಾಸ್ತಿನೇ ಕಟ್ ಆಫ್ ಮಾಡಿಬಿಡ್ತಾರೆ. ಓಕೆನಾ, ನಾನು ಟಾಪ್ ವೇರಿಯಂಟೇ ಪ್ರಿಫರ್ ಮಾಡ್ತೀನಿ. 10,000 ರೂಪಾಯಿಗೆಲ್ಲ ಬೇಸಿಗೆ ಬರಬೇಡಿ, ಟಾಪ್ದೇ ನೋಡಿ ಯೋಚನೆ ಮಾಡಿ ತಗೊಳ್ಳಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ಈ ಗಾಡಿ ಬಗ್ಗೆ ಇನ್ನೂ ಏನಾದರೂ ಕನ್ಫ್ಯೂಷನ್ಸು ಡೌಟ್ಸು ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ನಾನು ಇನ್ನೊಂದು ಪಾರ್ಟ್ ಮಾಡಿ ನಿಮಗೆ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನೆಕ್ಸ್ಟ್ ಯಾವ ಒಂದು ಗಾಡಿ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ನಾನು ನಿಮ್ಮ ಮಾರುತಿ ನೆಕ್ಕರ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ ಫ್ರೆಂಡ್ಸ್, ಬಾಯ್. ಆಡಾದ ಚಂದಿರ ನಗು ಬರ್ಲಿಲ್ವಾ?